ಚಿಕ್ಕಪ್ಪನ ಚಿಕ್ಕ ವಯಸ್ಸಿಂದ ಅಷ್ಟು ಪ್ರೀತಿ ಮಾಡಿ ಅವರಿಬ್ರು ಬೇರೆ ಅನ್ನೋ ವಿಚಾರ ದೊಡ್ಡಪ್ಪಂಗ್ ಗೊತ್ತಾಗಿ ಅವ್ರ ಮನ್ಸು ಒಡೆದೋಗುತ್ತೆ. ಅದಕ್ಕೆ ಹೇಳಿಲ್ಲ. ನಿಜಾನೇ. ಆದ್ರೆ ಈಗ ಹೇಗೆ? ಅವಳು ಹೀಗೆ ವರ್ತಿಸ್ತಾ ಇದ್ರೆ ನೀನ್ ಹೇಗ್ ಸಹಿಸ್ಕೋತೀಯ? ಸಹಿಸ್ಕೊಳ್ಳೋದಲ್ಲ, ಅವಳಿಗೆ ಶಿಕ್ಷೆ ಕೊಡೋ ಟೈಮ್ ಬಂದಿದೆ. ಹೇಗೆ? ಸತ್ತೋಗಿದ್ದಾರೆ ಅಂತ ಅನ್ಕೊಂಡಿದ್ ಚಾರು ಅಪ್ಪ ಬದುಕೇ ಇದ್ದಾರೆ. ಅದೇನು? ಅವತ್ತು ಕಾಲ್ ಮಾಡಿ ನಾಟಕ ಅಂದಿದ್ದೆ, ಮತ್ತೆ ಕಾಲ್ ಮಾಡಿ ಇದು ನಿಜ ಅಂದೆ. ಈಗ ಹೀಗಂತಿದ್ಯಾ? ಯಾವ್ ನಿಜ? ಅದೆಲ್ಲ ನಿಜವಾಗ್ಲೂ ನಾಟಕನೇ. ನಮ್ಮನ್ನೆಲ್ಲ ನಂಬಿಸೋದಕ್ಕೋಸ್ಕರ ಆತರ ನಾಟಕ ಮಾಡಿದ್ದಾರೆ. ಸತ್ ಹೋದವ್ರು ಹೇಗ್ ಬದುಕ್ತಾರೆ ಅದ್ಯಾ? ಸೀನುನ ಮದ್ವೆ ಮಾಡ್ಕೊಳ್ಳೋ ಆತ್ರದಲ್ಲಿ ಅವಳು ಮಾಲೆ ತೆಗೆಯೋದಕ್ಕೆ ಆಡಿದ ನಾಟಕ ಅವ್ರ ಅಪ್ಪನ್ ಸಾವು. ನಾನು ಕೂಡ ಅವ್ರು ನಿಜವಾಗ್ಲೂ ಸತ್ತೋಗಿದಾರೇನೋ, ಮದ್ವೆಗೋಸ್ಕರ ತನ್ ತಂದೆನೇ ಸಾಯಿಸಿದಾಳೆ ಅಂತ ಅನ್ಕೊಂಡೆ. ಆದ್ರೆ ಅದೆಲ್ಲ ನಾಟಕ ರಾಜಿ. ಅವ್ರು ಬದುಕೇ ಇದ್ದಾರೆ. ಜನರು ಮಧ್ಯೆ ತಿರುಗಾಡ್ದೆ 4 ಗೋಡೆ ಮಧ್ಯೆನೇ ಇದ್ದಾರೆ. ದೆವ್ವದ ತರ ಮುಖ ಮುಚ್ಕೊಂಡು ತಿರುಗ್ತಾ ಇದ್ದಾರೆ. ಇವಾಗ ನಾವ್ ಅವ್ರನ್ನ ಕರ್ಕೊಂಡ್ ಬಂದು ಮನೇಲಿ ಎಲ್ಲಾರ ಮುಂದೆ ನಿಲ್ಸಿದ್ವಿ ಅಂತಂದ್ರೆ ಸತ್ಯ ಹೊರಗಡೆ ಬರುತ್ತೆ. ಅವಾಗ ದೊಡ್ಡಪ್ಪ ಏನು ಮಾತಾಡಕ್ಕಾಗಲ್ಲ. ಚಿಕ್ಕಪ್ಪನೇ ಆಚೆ ಕಳಿಸ್ತಾರೆ. ನೀನ್ ಹೇಳ್ತಿರೋದು ಕರೆಕ್ಟೇ, ಆದ್ರೆ ಈಗೇನ್ ಮಾಡೋದು? ಈಗ ಅಪ್ಪ ಕೇಳಿದ್ರೆ ನಾನೇನಂತ ಹೇಳ್ಬೇಕು? ದೊಡ್ಡಪ್ಪಂಗೆ ಚಾರು ಮೇಲೆ ಅನುಮಾನ ಬಂದಿದ್ಯಾ ರಾಜಿ? ಇಲ್ಲ, ಆದ್ರೆ ನೀನೇನೋ ನಿಜ ಮುಚ್ಚಿಡ್ತಿದ್ಯಾ ಅಂತ ಅನ್ಕೋತಿದ್ದಾರೆ. ಯಾರು ಅಂತ ಗೊತ್ತಾಯ್ತಮ್ಮ? ಇಲ್ಲ ಅಪ್ಪ, ನನಗೂ ಹೇಳ್ತಿಲ್ಲ. ನನಗೇನು ನಿಜ ಹೇಳ್ತಾ ಇಲ್ಲ. ನಿನ್ ತಂಗಿ ಕೇಳ್ತಾ ಇದ್ದಾಳಲ್ಲ, ಅವಳಿಗಾದ್ರೂ ಹೇಳಮ್ಮ. ನಿಮ್ಮಿಬ್ಬರ ಮಧ್ಯೆ ರಹಸ್ಯಗಳಿರಲ್ಲ ಅಂತ ನನಗೆ ನಂಬಿಕೆ ಇದೆ. ನಾನೇನು ಮುಚ್ಚಿಡ್ತಾ ಇಲ್ಲ ದೊಡ್ಡಪ್ಪ. ಹೌದಪ್ಪ, ಆದ್ಯ ನಿಜಾನೇ ಹೇಳ್ತಿದ್ದಾಳೆ. ಅವ್ರು ಯಾರೋ ರಾತ್ರಿ ಪೊಲೀಸ್ ವೇಷದಲ್ಲಿ ಬಂದು ಕರ್ಕೊಂಡು ಹೋಗಿದಾರಂತೆ. ಮತ್ತೆ ನೀವ್ ಅನ್ಕೊಳ್ತಿರೋ ಹಾಗೆ ಅದ್ರ ಹಿಂದೆ ಯಾರು ಬೇಕಾದ್ರೂ ಇರ್ಬೋದು. ಅಲ್ಲ, ಗೋರಂಟಿ. ಅದು ನೋಡಿದ್ರೇನೆ ಗೊತ್ತಾಗುತ್ತಲ್ಲ. ನಿಮ್ಮೆಲ್ರಿಗೂ ನೋಡಿದ್ರೆ ಗೊತ್ತಾಗುತ್ತೆ, ಆದ್ರೆ ನನಗ್ ಕಣ್ಣೇ ಇಲ್ವಲ್ಲ, ವಾಸನೆ ಇಲ್ಲ ಅಂದ್ರೆ ನನಗ್ ಗೊತ್ತೇ ಆಗಲ್ಲ. ಅತಿ ಆಗ್ತಿದೆ ನಿನ್ ನಾಟಕ. ಇವಳ ಪರ್ಫಾರ್ಮೆನ್ಸ್ ನ ತಡ್ಕೊಳಕ್ ಆಗ್ತಿಲ್ಲ ಇಲ್ಲಿ. ಹೌದು, ಈ ಮನೆಗ್ ನೀನ್ ಯಾವಾಗ ಬಂದೆ ರಾಜಿ? ನಿನಗ್ ಗೊತ್ತಿಲ್ವಾ? ನೋಡಕ್ ಆಗಲ್ಲ ಅಲ್ವಾ? ಅಯ್ಯೋ, ಅವಳು ಕಣ್ ಕಾಣಿಸಲ್ಲ ಅಲ್ವಾ ರಾಜಿ? ಹೌದು ಪಾಪ, ಅವಳು ಈಗಷ್ಟೇ ಹೇಳಿದ್ಲು, ನಾನ್ ಮರ್ತ್ ಹೋಗ್ಬಿಟ್ಟೆ. ಹೌದು, ದೊಡ್ಡಪ್ಪನ್ಗೆ ಕಾಲು ವಾಪಸ್ ಬಂತು ಅಲ್ವಾ? ಅಯ್ಯಯ್ಯೋ, ನೀನ್ ಹೇಳುವವರೆಗೂ ನನಗ್ ಗೊತ್ತೇ ಇಲ್ಲ ನೋಡ್ಚಾರು. ಪಾಪ, ಕಣ್ಣಿಲ್ದಿರೋ ಹುಡ್ಗಿ ಹತ್ರ ಹೀಗೇನ ಮಾತಾಡೋದು ರಾಜಿ? ಹಾ ಅಮ್ಮ ರಾಜಿ, ಕಣ್ಣು ಕಾಣಿಸ್ದೇ ಇರೋರ್ಗೆ ರೇಗಿಸ್ಬಾರ್ದು. ಸರಿ ಆಯ್ತಪ್ಪ. ರಾಜಿ, ಕಾಮಾಗ್ ತಿನ್ನು. ಇಷ್ಟು ದೊಡ್ಡ ಆಫೀಸರ್ ಆದ್ರೂ ಕೂಡ ಇನ್ನು ಚಿಕ್ಕ ಹುಡುಗಿ ತರನೇ ಇದೆಯಾ? ಯಾಕಮ್ಮ? ಅವಳು ಕಲೆಕ್ಟರ್ ಆದ್ರೂ ಕೂಡ ನನ್ ಮೊಮ್ಮಗಳೇ. ನಮ್ಮನೆಗ್ ಬಂದ್ರೆ ಚಿಕ್ಕ ಹುಡುಗಿನೇ. ಹಾಗೆ ಹೇಳು ಅಜ್ಜಿ. ಏನೇ ಆಗ್ಲಿ ರಾಜಲಕ್ಷ್ಮಿ ತಮಾಷೆ ಮಾಡೋದು ಚೆನ್ನಾಗಿರುತ್ತೆ. ಅವಳ ಜೊತೆ ಆದ್ಯ ಸೇರ್ಕೊಂಡ್ಬಿಟ್ಲು ಅಂತಂದ್ರೆ ಇನ್ನು ಬೊಂಬಾಟಾಗಿರುತ್ತೆ. ದೊಡ್ಡಮ್ಮ, ರಾಜಲಕ್ಷ್ಮಿಗೆ ಪಾಯಸ ಅಂದ್ರೆ ತುಂಬಾ ಇಷ್ಟ ಅಲ್ವಾ? ಅವಳಿಗೆ ಪಾಯಸ ಹಾಕಿ ದೊಡ್ಡಮ್ಮ. ನಾನೇ ಬಡಿಸ್ಲಾ? ಅಬ್ಬಬ್ಬ, ಅದು ಸಾಂಬಾರು ಸಾಂಬಾರು ಸಾಂಬಾರು. ಸಾಂಬಾರ, ಪಾಯಸ ಅಲ್ವಾ? ಆದ್ಯ, ಏನಾದ್ರೂ ಮಾಡ್ಲೇಬೇಕಾದ್ಯ. ಇವಳ ಪರ್ಫಾರ್ಮೆನ್ಸ್ ತುಂಬಾ ಜಾಸ್ತಿ ಆಗ್ತಿದೆ. ಏನ್ ಮಾಡ್ತೀಯಾ? ಇವಾಗ ಅವಳ ಟೈಮ್ ಅವ್ಳು ನಡೆಸ್ತಾ ಇದ್ದಾಳೆ. ಅವಳ ಟೈಮಾ? ಇವಾಗ ನೋಡ್ ಏನ್ ಮಾಡ್ತೀನಿ ಅಂತ.
ಅಪ್ಪ ಮತ್ತೆ ನಿಮ್ಮನ್ನ ಹೀಗೆ ನೋಡ್ತಿರೋದು, ಆದ್ಯ ಸೇಫ್ ಆಗಿ ಪ್ರಾಬ್ಲಮ್ ಇಂದ ಹೊರಗೆ ಬಂದಿರೋದು, ಎಲ್ಲರೂ ತುಂಬಾ ಸಂತೋಷವಾಗಿದ್ದೀವಿ. ಈಗ ಈ ಸಿಚುವೇಶನ್ ಅಲ್ಲಿ ಒಂದ್ ಗೇಮ್ ಆಡೋಣವಾ? ಈಗದೆಲ್ಲ ಏನು ಬೇಡಮ್ಮ. ಅಕ್ಕ ತಂಗಿ ಒಟ್ಟಿಗೆ ಸೇರಿದಿರ, ಇಬ್ರು ನಗನಗ್ತಾ ಕಾಲಕ್ಷೇಪ ಮಾಡ್ಕೊಂಡಿರಿ. ಅಮ್ಮ ಇರ್ಲಿ ದೊಡ್ಡಮ್ಮ, ಗೇಮ್ ಆಡೋಣ. ಗೇಮ್ ಆಡೋದು ಅಂದ್ರೆ ನನಗೂ ತುಂಬಾ ಇಷ್ಟ. ನೀನ್ ಆಟ ಬಯಲ್ ಮಾಡೋದಕ್ಕೆ ಗೇಮು. ಸಾಕು ಹೋಗೋ. ಅಷ್ಟಕ್ಕೂ ಏನ್ ಆಟ ಆಡ್ತಿದ್ದೀರಾ? ಅಂತ್ಯಾಕ್ಷರಿ ಆಡೋಣ. ಅಂದ್ರೆ ನನಗ್ ಕಣ್ಣು ಇಲ್ಲ ಅಲ್ವಾ, ಹಾಡನ್ನಾದ್ರೆ ಚೆನ್ನಾಗಿ ಹಾಡು ಹೇಳ್ಬೋದು. ಒಂದ್ ಹಾಡು ಹೇಳ. ಅಯ್ಯಯ್ಯೋ ಬೇಡ, ನಾವುಗಳೀಗ ಅಷ್ಟೊಂದು ರಿಸ್ಕ್ ತಗೊಳ್ಳಲ್ಲ. ದೊಡ್ಡಪ್ಪ ನೋಡಿ ಅವನ್ನ. ಸೀನು, ತಮಾಷೆ ಮಾಡ್ದೆ ಮಾವ. ಹೌದು, ಅಷ್ಟಕ್ಕೂ ಯಾವ ಗೇಮ್ ಅಂತ ಹೇಳೇ ಇಲ್ಲ. ಗೇಮ್ ಅಂದ್ರೆ ಅಮ್ಮಂಗೂ ಬೋರ್ ಆಗ್ಬೋದೇನೋ, ಅದಕ್ಕೆ ಒಂದ್ ನಾಟಕ ಆಡೋಣ. ನಮ್ ಚಾರು ಆಡ್ತಿರೋದು ಅದೇ ಅಲ್ವಾ? ಆ ಚಿಕ್ಕಮ್ಮ, ನಾಟಕ ಅಂದ್ರೆ ಏನು? ಅದೇ ನಾಟಕ ನಮ್ ಚಾರುಗೆ ಚೆನ್ನಾಗ್ ಬರುತ್ತೆ ಅಂತ ಹೇಳ್ದೆ. ಹಾಗಾದ್ರೆ ನಾಟಕನೇ ಮಾಡೋಣ. ನಾಟಕ ಆಡಕ್ ನಾನ್ ರೆಡಿ. ಅಯ್ಯಯ್ಯೋ, ಆದ್ರೆ ನನಗ್ ಕಣ್ಣೇ ಇಲ್ವಲ್ಲ, ನಾನ್ ಹೇಗ್ ನಾಟಕ ಮಾಡೋದು? ನೀನೇನ್ ಮಾಡೋದ್ ಬೇಕಿಲ್ಲ, ಜಸ್ಟ್ ಡೈಲಾಗ್ ಹೇಳಿದ್ರೆ ಸಾಕು. ನೀನ್ ನೋಡೋ ಅಗತ್ಯ ಏನಿಲ್ಲ. ಸರಿ ಸರಿ. ಹೌದು, ಇದಕ್ಕೆ ಸ್ಕ್ರಿಪ್ಟ್ ರೆಡಿ ಇದೆಯಾ? ಹಾ ಇದೆ, ಈಗ ತಾನೇ ರೆಡಿ ಆಯ್ತು. ಅಂದ್ರೆ ಓಕೆ. ಹೌದು, ಯಾವ ನಾಟಕ? ಅಮ್ಮಮ್ಮ, ನಾನು ಅದ್ರಲ್ಲಿ ಪಾಲ್ಗೊಳ್ಬೋದಾ? ನೀವಿಲ್ದೇ ಇದ್ರೆ ಹೇಗೆ? ಅದು ನೋಡೆ ತಿಳ್ಕೊ. ಸರಿ ಸರಿ. ಈ ನಾಟಕದಲ್ಲಿ ಆದ್ಯ, ರಾಜಲಕ್ಷ್ಮಿ ಇಬ್ರಿಗೂ ನಾನು ಏನು ಅಂತ ತೋರಿಸ್ತೀನಿ. ಆಕ್ಟಿಂಗ್ ಅಂದ್ರೆ ಏನು ಅಂತ ತೋರಿಸ್ತೀನಿ.